ಪ್ರಸಿದ್ಧ ಸೀರಿಯಲ್ ಪ್ರಸಿದ್ಧ ಧಾರಾವಾಹಿಯ ನಟ ಆರ್ ನಗರ ಪೊಲೀಸರಿಂದ ಆತನನ್ನ ಬಂಧಿಸಿದ್ದಾರೆ. ಆತನ ಹೆಸರು ಚರಿತ್. ಸದ್ಯ ಬಿಗ್ ಬಾಸ್ ಮನೆಯೊಳಗಿರುವ ಧ್ರುವನ್ ಇದೀಗ ಸಖತ್ ಸುದ್ದಿಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದ ಆರಂಭದಲ್ಲಿ ದಾನಶೂರ ಕರ್ಣನ ರೀತಿ ಕಾಣ್ತಿದ್ದ ಧ್ರುವನ್ ವಾರಗಳು ಕಳೆಯುತ್ತಿದ್ದಂತೆಯೇ ಹೊಸ ಮುಖ ತೋರಿಸುತ್ತಿದ್ದಾರೆ. ಮೊದಲು ಗಿಲ್ಲಿ ಹಾಗೂ ರಕ್ಷಿತಾರೊಂದಿಗೆ ಜಗಳಕ್ಕೆ ನಿಂತಿದ್ದ ಧ್ರುವನ್ ಈಗ ರಾಶಿಕಾ, ಕಾವ್ಯ, ಸ್ಪಂದನ ಅವರನ್ನು ಎದುರು ಹಾಕಿಕೊಂಡಿದ್ದಾರೆ. ಹೊರಗಡೆ ಕೂಡ ಧ್ರುವಂತ್ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಅಂದಹಾಗೆ ಧ್ರುವಂತ್ ಬಿಗ್ ಬಾಸ್ ಮನೆಗೆ ಬರುವುದಕ್ಕೂ ಮುನ್ನ ಕೆಲ ವಿವಾದಗಳ ಮೂಲಕ ಸಂಚಲನ ಸೃಷ್ಟಿಸಿದ್ರು. ಮೂಲತಃ ಮಂಗಳೂರಿನವರಾದ ಇವರು ಬೆಳೆದಿದ್ದೆಲ್ಲ ಕೊಡಗಿನಲ್ಲಿ. ಇವರ ನಿಜವಾದ ಹೆಸರು ಚರಿತ್ ಬಾಳಪ್ಪ. ನಟನೆಗೆ ಕಾಲಿಡುವುದಕ್ಕೂ ಮುನ್ನ ಧ್ರುವಂತ್ ಐಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿದ್ರು. ಆದ್ರೆ ಅದು ನನಗೆ ಒಗ್ಗೋದಿಲ್ಲ ಎಂದು ತಿಳಿದ ಧ್ರುವಂತ್ ನಂತರ ನಟನೆಯತ್ತ ಮುಖ ಮಾಡಿದ್ರು. ಕಳೆದ ವರ್ಷ ಧ್ರುವಂತ್ ವಿರುದ್ಧ ಯುವತಿಯೊಬ್ಬರು ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ರು. ಈ ಸಂಬಂಧ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ಮದುವೆ ಆಗುತ್ತೇನೆಂದು ತನ್ನ ಮೇಲೆ ಲೈಂಗಿಕ ಸಂಪರ್ಕಕ್ಕೆ ಒತ್ತಡ ಹಾಕಿದ್ರು ಎಂದು ಈ ದೂರಿನಲ್ಲಿ ತಿಳಿಸಲಾಗಿತ್ತು. ಈ ಸಂಬಂಧ ಬೆಂಗಳೂರಿನ ಆರ್ ನಗರದ ಪೊಲೀಸರು ದೂರು ಕೂಡ ದಾಖಲಿಸಿಕೊಂಡಿದ್ರು. ಹೌದು, ಧಾರಾವಾಹಿ ನೋಡಲು ಬಂದಿದ್ದ ಮಹಿಳೆಯೊಂದಿಗೆ ಪರಿಚಯ ಮಾಡಿಕೊಂಡು ಪ್ರೀತಿಸುವ ನಾಟಕವಾಡಿ ಅನಂತರ ಬೇರೆಯವರೊಂದಿಗೆ ಮದುವೆ ಆಗಿದ್ರಂತೆ ಧ್ರುವಂತ್. ಬಳಿಕ ಯುವತಿ ಚರಿತ್ರಿಂದ ದೂರವೇ ಉಳಿದಿದ್ರಂತೆ. ಆದ್ರೆ ಮದುವೆ ಆದ ಬಳಿಕವೂ ಸಹ ಈ ಯುವತಿಯ ಸಂಪರ್ಕ ಬೆಳೆಸಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ್ರಂತೆ. ನಂತರ ಯುವತಿ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಬಂದು ಕೂಡ ಗಲಾಟೆ ಸಹ ಮಾಡಿದ್ರಂತೆ. ಹೀಗಾಗಿ 2020ರಲ್ಲಿ ಸಂತ್ರಸ್ತೆ ಆಗ್ನೇಯ ವಿಭಾಗದ ಸೆನ್ ಠಾಣೆಯಲ್ಲಿ ದೂರು ನೀಡಿದ್ರು. ಆಗ ಠಾಣೆಗೆ ಬಂದು ಸಂತ್ರಸ್ತೆ ತಂಟೆಗೆ ಹೋಗಲ್ಲ ಅಂತ ಧ್ರುವಂತ್ ಅಪಾಲಜಿ ಲೆಟರ್ ಕೂಡ ಬರೆದು ಕೊಟ್ಟಿದ್ರು. ಬಳಿಕ 2 ವರ್ಷ ಸಂತ್ರಸ್ತೆ ಮಹಿಳೆ ತಂಟೆಗೆ ಹೋಗಿರ್ಲಿಲ್ಲ. ಆದರೆ 2022ರಲ್ಲಿ ತನ್ನ ಹೆಂಡತಿಯೊಂದಿಗೆ ಡಿವೋರ್ಸ್ ಪಡೆದ ಬಳಿಕ ಮತ್ತೆ ಸಂತ್ರಸ್ತೆಯನ್ನ ಭೇಟಿ ಮಾಡಿ ಪುನಃ ಪ್ರೀತಿಸುವಂತೆ ದೈಹಿಕ ಸಂಬಂಧ ಇಟ್ಟುಕೊಳ್ಳುವಂತೆ ಬಲವಂತ ಮಾಡಿದ್ರಂತೆ. ಆದ್ರೆ ಸಂತ್ರಸ್ತೆ ಒಪ್ಪದ ಕಾರಣ ಆಕೆಯ ಖಾಸಗಿ ಫೋಟೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಸಹ ಮಾಡಿದ್ರಂತೆ. ಮರ್ಯಾದೆಗೆ ಹೆದರಿದ ಯುವತಿ ತನ್ನ ಬಳಿ ಇದ್ದ ಹಣ, ಚಿನ್ನ, ಬೆಳ್ಳಿಯ ಆಭರಣ, 23 ಕಂಚಿ ರೇಷ್ಮೆ ಸೀರೆಗಳನ್ನ ಧ್ರುವಂತ್ಗೆ ನೀಡಿದ್ರಂತೆ. ಕೊನೆಗೆ ರೋಸಿ ಹೋಗಿ ಯುವತಿ ಧ್ರುವಂತ್ ವಿರುದ್ಧ ದೂರು ದಾಖಲಿಸಿದ್ರು. ಅನಂತರ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕೊಲೆ, ಬೆದರಿಕೆ ಆರೋಪ ಮೇಲೆ ಧ್ರುವಂತ್ ಉರ್ಫ್ ಚರಿತ್ ಬಾಳಪ್ಪ ಅವರನ್ನ ಪೊಲೀಸರು ಬಂಧಿಸಿದ್ರು. ಧ್ರುವಂತ್ ಮೊದಲ ಮದುವೆ ಕೂಡ ಮುರಿದು ಬಿದ್ದಿತ್ತು. ಅದು ಕೂಡ ಬೀದಿ ರಂಪಾಟವಾಗಿತ್ತು. ಕೋರ್ಟ್ ಕಚೇರಿ ಅಂತ ಮೊದಲ ಪತ್ನಿ ಧ್ರುವಂತ್ ವಿರುದ್ಧ ತಿರುಗಿ ಬಿದ್ದಿದ್ರು. ವಿವಾದದ ಬಳಿಕ ಒಂದಿಷ್ಟು ದಿನ ಸೈಲೆಂಟ್ ಆಗಿದ್ದ ಧ್ರುವಂತ್ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ವೇದಿಕೆ ಮೇಲೆ ಧ್ರುವಂತ್ ಎಂಟ್ರಿ ಕೊಡ್ತಿದ್ದಂತೆ ಕಳೆದ ವರ್ಷ ಸಂಚಲನ ಸೃಷ್ಟಿಸಿದ್ದ ಧ್ರುವಂತ್ ವಿವಾದದ ಬಗ್ಗೆ ಚರ್ಚೆ ಆಗಿತ್ತು. ಕಿಚ್ಚ ಸುದೀಪ್ ಸೂಕ್ಷ್ಮವಾಗಿ ಈ ವಿವಾದವನ್ನ ನೆನಪಿಸಿದ್ರು. ಅದಕ್ಕೆ ಧ್ರುವಂತ್ ಎಲ್ಲವನ್ನ ಧೈರ್ಯವಾಗಿ ಎದುರಿಸುತ್ತೇನೆ ಅಂತ ಹೇಳಿದ್ರು. ಆದ್ರೀಗ ದಿನಕ್ಕೊಂದು ಬಣ್ಣ ಬದಲಾಯಿಸುವ ಮೂಲಕ ಸ್ಪರ್ಧಿಗಳ ಜೊತೆಗೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಧ್ರುವಂತ್. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.